ಬ್ರದರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾಳೆ ಎಲ್ಲ ಸೆಮಿಫೈನಲ್ ನೋಡಕ್ಕೆ ರೆಡಿನಾ? ಫುಲ್ಲು ವೈಟಿಂಗ್ ಅಲ್ಲ. ಯಾವುದು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಕೂಡ ಇರುವಂಥದ್ದು. ಸೌತ್ ಆಫ್ರಿಕಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಫಾರ್ಮಲ್ಲಿದೆ. ಅವ್ರು ನೋಡಿ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದ ಮುಂಚೆ ಕೂಡ ಅಷ್ಟೇ 4ಕ್ಕೆ 4 ಮ್ಯಾಚ್ ಕೂಡ ಕಂಟಿನ್ಯೂಸ್ಗೆ ವಿನ್ ಕೂಡ ಆಗಿದ್ದಾರೆ. ಅದಾದಮೇಲೆ ಸೂಪರ್ 8ಗೆ ಕ್ವಾಲಿಫೈ ಆದಮೇಲೆ ಕೂಡ ಅಷ್ಟೇ 3ಕ್ಕೆ 3 ಮ್ಯಾಚ್ ಕೂಡ ಕಂಟಿನ್ಯೂಸ್ಗೆ ವಿನ್ ಕೂಡ ಆಗಿ ಟೇಬಲ್ ಟಾಪಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೆಳಗೆ ಬರಲ್ಲ ಗುರು, ಈ ಸಲ ನಾವು ಕಪ್ಪನ್ನು ಹೊಡ್ಕೊಂಡು ಹೋಗ್ಲೇಬೇಕು. ಏನಕ್ಕೆ ಅವರು ಈ ಥರ ಶಪಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ 2024ರಲ್ಲಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲಿಗೆ ಕೂಡ ಆಗಿತ್ತು. ಅವಾಗ ನಮ್ಮ ಇಂಡಿಯಾದವರು ವಿನ್ ಆಗಿಬಿಟ್ಟು ಸೌತ್ ಆಫ್ರಿಕಾನ ಸೋಲ್ಸ್ಬಿಟ್ಟಿದ್ರು, ಅದು ಫೈನಲ್ಲೇ ಆಗಿದ್ದು. ಸೊ ಈ ಸಲ ಕೂಡ ಅಷ್ಟೇ ಪಾಪ ಸೆಮಿಫೈನಲ್ ತನಕ ಮತ್ತೆ ಬಂದಿದ್ದಾರೆ. ನಾಳೆ ಮತ್ತೆ ಸೆಮಿಫೈನಲ್ನ ಆಡ್ತಾ ಇದ್ದಾರೆ, ಅಂದರೆ ಸೌತ್ ಆಫ್ರಿಕಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚನ್ನು ಕೂಡ ನಾಳೆ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಇನ್ನೊಂದೇನು ಅಂದರೆ ಲಾಸ್ಟ್ 5 ಮ್ಯಾಚಸ್ನ ತೆಗೆದು ನೋಡಿದ್ವಿ ಅಂದರೆ ಇದುವರೆಗೂ ನ್ಯೂಜಿಲೆಂಡು ಸೌತ್ ಆಫ್ರಿಕಾನ ಸೋಲ್ಸಿರೋ ಹಿಸ್ಟ್ರಿನೇ ಅಲ್ಲಾಗಿರೋ 5ಕ್ಕೆ 5 ಮ್ಯಾಚ್ ಕೂಡ ಇಲ್ಲಿ ಸೌತ್ ಆಫ್ರಿಕಾನೇ ವಿನ್ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ನಿಮ್ಗೆ ಈಗಾಗಲೇ ಒಂದು ಕ್ಲೂ ಕೂಡ ಸಿಕ್ಕಿರ್ಬೋದಲ್ಲ ನಾಳೆ ಯಾವ ಟೀಮ್ಗೆ ಜಾಸ್ತಿ ಅಂದರೆ ವಿನ್ನಿಂಗ್ ಪ್ರಾಬಬಿಲಿಟಿ ಇರ್ಬೋದು ಅಂತ. ಸೊ ಇನ್ನು ಕೂಡ ಜಾಸ್ತಿ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಪ್ರೊವೈಡ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಪಟ್ ಅನ್ನಂಗೆ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಬೇಗ ಒಂದು ಲೈಕನ್ನು. ನಾಳೆ ಮ್ಯಾಚ್ ನಡೀತಿರೋದೆ ಈಡನ್ ಗಾರ್ಡ್ ಸ್ಟೇಡಿಯಂ ಅಲ್ಲಿ, ಕೋಲ್ಕತ್ತಾದಲ್ಲಿ ಮ್ಯಾಚ್ ಕೂಡ ನಡೀತಿರುವಂಥದ್ದು. ಲಾಸ್ಟ್ ಮ್ಯಾಚ್ ಆಯ್ತಲ್ಲಪ್ಪ ನಮ್ಮದು ವೆಸ್ಟ್ ಇಂಡೀಸ್ ಮತ್ತು ಇಂಡಿಯಾ ಮ್ಯಾಚ್. 195 ಫಸ್ಟು ಟಾರ್ಗೆಟನ್ನು ಕೂಡ ಕೊಟ್ಟರು. ನಮ್ಮ ಇಂಡಿಯಾದವರು ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು 199 ಅಂದರೆ 195 ಟಾರ್ಗೆಟನ್ನು ಕೂಡ ಕೊಟ್ಟಿದ್ರು. ನಮ್ಮ ಇಂಡಿಯಾದವರು 199 ನೋಡಿದ್ರು, ಮ್ಯಾಚನ್ನು ಎಂಡ್ ಕೂಡ ಮಾಡಿದ್ರು. ಒಂದು ಸಾಲಿಡ್ ಆದ ಪರ್ಫಾರ್ಮೆನ್ಸನ್ನು ಕೂಡ ಸಂಜು ಸ್ಯಾಮ್ಸನ್ನಿಂದ ನೋಡೋಕ್ಕೆ ಸಿಕ್ಕಿದ್ದು. ಅದಾದಮೇಲೆ ಈ ಪಿಚ್ ಇರೋದೆ ಚೇಸಿಂಗ್ ಮಾಡೋಕ್ಕೆ. ಸೊ ನಾಳೆ ಸೌತ್ ಆಫ್ರಿಕಾ ಟಾಸನ್ನು ವಿನ್ ಆಗಿಬಿಟ್ಟು ಚೇಸಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಒಂದು ಕಡೆ ಅಡ್ವಾಂಟೇಜ್ ಕೂಡ ಇಲ್ಲಿ ಆಗುವಂಥದ್ದು. ಏನಕ್ಕೆ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಸಿಗೋದ್ರಿಂದ, ಅಂದರೆ ಡ್ಯೂ ಫ್ಯಾಕ್ಟರಲ್ಲಿ ತುಂಬ ಮ್ಯಾಟ್ರ್ ಕೂಡ ಆಗುತ್ತೆ. ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗನ್ನು ಮಾಡಿದ್ರು ಅಂದರೆ ಒಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅವ್ರೇನು 190 ಲಾಸ್ಟ್ ನಮ್ಮ ಇಂಡಿಯಾ ಮ್ಯಾಚ್ ನೋಡಿದ್ರಲ್ಲ, 190 ಹೊಡೆದ್ರು ಕೂಡ 195 ಹೊಡೆದ್ರು ಕೂಡ ಯಾವ ರೀತಿಗೆ ಚೇಸ್ ಮಾಡಿಬಿಟ್ರು ಅಂತ, ಅದೇ ರೀತಿಯಾಗಿ ಇನ್ನು ಸೌತ್ ಆಫ್ರಿಕಾದಲ್ಲಿ ಕೂಡ ಅಷ್ಟೇ ಎಲ್ಲ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಬಟ್ ಇಬ್ಬರು ಪ್ಲೇಯರು ಲಾಸ್ಟ್ ಮ್ಯಾಚಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಯಾರು ಆಡನ್ ಮಕ್ರಮ್ ಮತ್ತು ಡಿಕಾಕ್. ಅವ್ರು ಗೊತ್ತಲ್ಲ ನಿಮಗೆ ಮತ್ತೆ ಯಾವ ಥರ ಫಾರ್ಮ್ಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ನಾಳೆ ಅದು ಸೆಮಿಫೈನಲ್ ಇವರು ಆಡಲಿಲ್ಲ ಅಂದರೆ ಏನು ಕತೆ, ಆಡೇ ಆಡ್ತಾರೆ. ಅದು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ, ಎಲ್ಲ ಮ್ಯಾಚು ಆಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ತನಕ ಅವರು ಬಂದಿದ್ದಾರೆ ಅಂದರೆ ಅವ್ರ ಪರ್ಫಾರ್ಮೆನ್ಸನ್ನು ನಾವು ಮೆಚ್ಚಲೇಬೇಕು. ಮತ್ತೆ ಅಂತ ಸೋಲೋ ಟೀಮ್ ಅಲ್ವೇ ಅಲ್ಲ ಸೌತ್ ಆಫ್ರಿಕಾ. ಅದಾದ್ಮೇಲೆ ಇದು ಕಂಪ್ಲೀಟ್ ಆದ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ನಾಳೆ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಿದೆ. ಅಂದರೆ ನಾಳೆ ಕೂಡ ಹೈ ಸ್ಕೋರಿಂಗ್ ಆಗುತ್ತೆ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಇದೆಯಲ್ಲ ನಮ್ಮ ಇಂಡಿಯಾ ಮತ್ತು ಇಂಗ್ಲೆಂಡು, ಅದು ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಕೂಡ ಆಗುತ್ತೆ. ಅದ್ರದ್ದು ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಅದಾದ್ಮೇಲೆ ನಾಳೆ ಯಾರು ಹೈಯೆಸ್ಟ್ ರನ್ 50 ರನ್ಸ್ ಯಾರು ಕ್ರಾಸ್ ಮಾಡ್ತಾರೆ ಸೌತ್ ಆಫ್ರಿಕಾ ಕಡೆಯಿಂದ ಮತ್ತು ನ್ಯೂಜಿಲೆಂಡ್ ಕಡೆಯಿಂದ ಅಂತ ಕಮೆಂಟ್ ಹಾಕ್ಬಿಡಿ. ಯಾರ ಕಮೆಂಟ್ ಸರಿ ಇರುತ್ತೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಕಮೆಂಟ್ನ ಒಂದು ನನ್ನ ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೀನಿ. ಅಂದ್ರೆ ನಿಮ್ಮ ಸ್ಕ್ರೀನ್ ಶಾಟ್ ಅನ್ನ ನನ್ನ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಆರಾಮಾಗಿ ನಾವು 180 ಇಂದ 190 ಪ್ಲಸ್ ರನ್ ಆರಾಮಾಗಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಬೌಲಿಂಗ್ ಕಡೆ ಬರೋದಾದ್ರೆ ಈ ಪಿಚ್ ಸ್ಟಾರ್ಟಿಂಗ್ ಪೇಸರ್ಸ್ಗೆ ಹೆಲ್ಪ್ ಕೂಡ ಆಗುತ್ತೆ. ಅದಾದ್ಮೇಲೆ ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ಗೆ ಮಿಡಲ್ ಓವರ್ಸ್ ಅಲ್ಲಿ ಹೆಲ್ಪ್ ಕೂಡ ಸಿಗ್ಬೋದು. ಆ ಗ್ಯಾಪ್ ಅಲ್ಲಿ ಯಾರಪ್ಪ ಇಲ್ಲಿ ಸ್ಪಿನ್ನರ್ಸ್ ಅನ್ನ ತಗೊಂಬಂದು ವಿಕೆಟ್ ಅನ್ನ ಎತ್ತೋ ಪ್ರಯತ್ನ ಮಾಡ್ಕೊಂಡ್ರು ಅಂದ್ರೆ ಇಲ್ಲಿ ಎರಡು ಟೀಮಿಗೆ ಸ್ವಲ್ಪ ಈಸಿ ಕೂಡ ಆಗುವಂಥದ್ದು. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ನ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ರೀಸೆಂಟ್ ಆಗಿ ಮ್ಯಾಚ್ ಆಯ್ತಲ್ಲ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್, ಅವಾಗ ನಮ್ಮ ಇಂಡಿಯಾ ಚೇಸಿಂಗ್ ಅನ್ನ ಮಾಡಿ ಇಲ್ಲಿ ವಿನ್ ಕೂಡ ಆಯ್ತು. ಅದಾದ್ಮೇಲೆ ಎರಡನೇದಾಗಿ ವೆಸ್ಟ್ ಇಂಡೀಸ್ ಮತ್ತೆ ಇಟಲಿ ರೀಸೆಂಟ್ T20 ಮ್ಯಾಚ್ ಅನ್ನ ಕೂಡ ಆಯ್ತಲ್ಲ, ಅವಾಗ ವೆಸ್ಟ್ ಇಂಡೀಸ್ 42 ರನ್ ಇಂದ ವಿನ್ ಕೂಡ ಆಗಿತ್ತು. ಅದಾದ್ಮೇಲೆ ಇಂಗ್ಲೆಂಡ್ ಮತ್ತೆ ಸ್ಕಾಟ್ಲೆಂಡ್ ಮ್ಯಾಚ್ ಕೂಡ ಆಗಿತ್ತು. ಇಂಗ್ಲೆಂಡ್ ಇಲ್ಲಿ 24 ರನ್ ಇಂದ ವಿನ್ ಕೂಡ ಆಗಿತ್ತು. ಮತ್ತೆ ಇಂಗ್ಲೆಂಡ್ ಮತ್ತೆ ನಮೀಬಿಯಾ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಇಂಗ್ಲೆಂಡ್ ಇಲ್ಲಿ 5 ವಿಕೆಟ್ ಇಂದ ವಿನ್ ಕೂಡ ಆಗಿದೆ. ಮತ್ತೆ ಸ್ಕಾಟ್ಲೆಂಡ್ ಮತ್ತೆ ನಮೀಬಿಯಾ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಸ್ಕಾಟ್ಲೆಂಡ್ ಅವರು 207 ರನ್ ಹೊಡೆಯೋದ್ರ ಮೂಲಕ ಈ ಪಿಚ್ ಅಲ್ಲಿ ವಿನ್ ಕೂಡ ಆಗಿದ್ರು. ಇದೇ ಹೈಯೆಸ್ಟ್ ಸ್ಕೋರ್ ಕೂಡ ಆಗಿದೆ ಈ ಪಿಚ್ ಅಲ್ಲಿ. ನಾಳೆ ಮ್ಯಾಚ್ ಅಲ್ಲಿ ಇದನ್ನು ಕೂಡ ಬೀಟ್ ಆಗೋ ಸಿಚುವೇಶನ್ ನಂಗೆ ಕಾಣಿಸ್ತಾ ಇದೆ. ನಿಮಗೆ ಏನ್ ಅನ್ಸುತ್ತೆ? ನಿಮಗೆ ಗೊತ್ತಿರಂಗೆ ನಾಳೆ ಎಷ್ಟು ರನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ ಕಾಮೆಂಟ್ ಮಾಡಿ. ಇನ್ನು ನಾಳೆ ಎರಡು ಟೀಮ್ನ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ನೋಡಕ್ ಹೋದ್ವಿ ಅಂದ್ರೆ ಇದು ಪ್ಲೇಯಿಂಗ್ 11 ಕನ್ಫರ್ಮ್ ಅಲ್ಲ, ಪ್ರೆಡಿಕ್ಟೆಡ್ 11 ಅಷ್ಟೇ ಯಾರ್ಯಾರು ಇರ್ಬೋದು ಅಂತ. ಟಾಸ್ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಇದ್ರ ಬಗ್ಗೆ ಸಿಕ್ಬಿಡುತ್ತೆ. ನನ್ನ ಪ್ರಕಾರ ಇಲ್ಲಿ ಏನೋ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಚೇಂಜಸ್ ಮಾಡ್ಕೊಂಡ್ರು ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಬಹುದು. ಬಟ್ ಬ್ಯಾಟಿಂಗ್ ಅಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ ಅನ್ಕೊಳ್ತೀನಿ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾರ್ಯಾರು ಇದ್ರು ಸೌತ್ ಆಫ್ರಿಕಾ ಕಡೆಯಿಂದ ಅದೇ ಕಂಟಿನ್ಯೂ ಕೂಡ ಆಗ್ಬೋದು. ಯಾರು ಕ್ವಿಂಟನ್ ಡಿಕಾಕೋ, ಆಡನ್ ಮಕ್ರಮೋ, ಅದಾದ್ಮೇಲೆ ರಯಾನ್ ರಿಕಲ್ಟನ್, ಅದಾದ್ಮೇಲೆ ಡೇವಲ್ಡ್ ಬ್ರೇವಿಸ್, ಅದಾದ್ಮೇಲೆ ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಶಾಪ್ಸ್, ಅದಾದ್ಮೇಲೆ ಮಾರ್ಕೋ ಜಾನ್ಸನ್, ಕಾರ್ಬಿನ್ ಬಾಷ್, ಅದಾದ್ಮೇಲೆ ಕೇಶವ್ ಮಹಾರಾಜು, ಕಗಿಸೋ ರಬಾಡ, ಲುಂಗಿ ಎನ್ ಗಿಡಿ. ಸೊ ಇಷ್ಟು ಜನ ನಾಳೆ ನಡೆಯೋ ಪ್ಲೇಯಿಂಗ್ 11 ಅಲ್ಲಿ ಇರ್ಬೋದು. ಅದಾದ್ಮೇಲೆ ನ್ಯೂಜಿಲೆಂಡ್ ಕಡೆಯಿಂದ ಯಾರ್ಯಾರು ಇರ್ಬೋದು ಅಂದ್ರೆ ಫಿನ್ ಅಲ್ಲೇನೋ ಟೀಮ್ ಸಿಫರ್ಟ್, ರಚಿನ್ ರವೀಂದ್ರ, ಗ್ಲೆನ್ ಫಿಲಿಪ್ಸ್, ಮಾರ್ಕ್ ಚಾಪ್ಮನ್, ಡ್ಯಾರೆಲ್ ಮಿಚೆಲ್ ಸ್ಯಾಂಟ್ನರ್, ಜೇಮ್ಸ್ ನೀಶಮ್, ಮ್ಯಾಟ್ ಹೆನ್ರಿ, ಲಾಕ್ಯೂ ಫರ್ಗಸನ್, ಅದಾದ್ಮೇಲೆ ಈಶು ಸೋದಿ. ಸೊ ಇಷ್ಟು ಜನ
ನಾಳೆ ಪ್ಲೇಯಿಂಗ್ 11 ನಮ್ಗೆ ನೋಡೋಕ್ಕೆ ಸಿಗ್ಬೋದು. ಚೇಂಜಸ್ ಆದರೂ ಅಂದರೆ ಎಲ್ಲರೂ ಒಂದೇ ಒಂದು ಪ್ಲೇಯರ್ ಚೇಂಜಸ್ ಮಾಡ್ಕೊಳ್ತಾರೆ, ಜಾಸ್ತಿ ಚೇಂಜಸ್ ಮಾಡ್ಕೊಳಕ್ಕೆ ಇಲ್ಲಿ ಹೋಗೋದಿಲ್ಲ. ಇನ್ನ ಈ ಪಿಚ್ಚಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು, ಅದಾದ್ಮೇಲೆ ಪ್ರೀವಿಯಸ್ ಸ್ಟಾಟ್ಸ್ ಯಾವ ತರ ಇದೆ ಈ ಪಿಚ್ಚಲ್ಲಿ ಅಂತ ನೋಡ್ಕೋತೀವಿ ಅಂದ್ರೆ ಫಸ್ಟ್ ಸೌತ್ ಆಫ್ರಿಕಾದ ಕಡೆ ಬಂದ್ಬಿಡ್ತೀನಿ. ಅದಾದ್ಮೇಲೆ ನ್ಯೂಜಿಲೆಂಡ್ಗೆ ಹೋಗೋಣ. ಸ್ಟಾರ್ಟಿಂಗು ಆಡನ್ ಮಕ್ರಮ್ದು ಈ ಸಲ ಅಂದ್ರೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. ಇವರು ಏನೇ ಅಂದ್ರೂ ಕೂಡ ಪ್ರತಿ ಮ್ಯಾಚ್ ಅಲ್ಲಿ 53ರಷ್ಟು ಮಿನಿಮಮ್ ರನ್ ಇವ್ರದ್ದು ಇದೆ. ಅದಾದ್ಮೇಲೆ ಈ ಸೀರೀಸ್ ಅಲ್ಲಿ 268 ರನ್ ಕೂಡ ಹೊಡೆದಿರುವಂತದ್ದು, ಕಡಿಮೆ ಅಂದ್ರೂ ಕೂಡ 171 ಸ್ಟ್ರೈಕ್ ರೇಟ್ ಅಲ್ಲಿ ಎವ್ರಿ ಮ್ಯಾಚ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಒಂದು ಫ್ಲಾಪ್ ಕೂಡ ಆದ್ರು. ಅದ್ ಬಿಟ್ರೆ ಪ್ರತಿ ಮ್ಯಾಚ್ ಕೂಡ ಇವರಲ್ಲಿ ಒಳ್ಳೆ ಫಾರ್ಮ್ ಅನ್ನ ಕೂಡ ಕಂಡುಕೊಂಡಿದ್ದಾರೆ. ನಾಳೆ ಮ್ಯಾಚ್ ಅಲ್ಲಿ ಕೂಡ ಸಖತ್ತಾಗಿ ಆಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಇನ್ನ ಕ್ವಿಂಟನ್ ಡಿಕಾಕ್ ನ್ಯೂಜಿಲೆಂಡ್ ಮೇಲೆ ಯಾವ ಮ್ಯಾಚ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಫ್ಲಾಪ್ ಅನ್ನ ಕೂಡ ಕಂಡಿದ್ದಾರೆ, ಅಂದ್ರೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ ನ್ಯೂಜಿಲೆಂಡ್ ಮೇಲೆ. ಹಾಗಾಗಿ ನ್ಯೂಜಿಲೆಂಡ್ ಮೇಲೆ ಇವ್ರದ್ದು ರನ್ ಇರೋದೇ ಮಿನಿಮಮ್ 13 ಅಷ್ಟೇ. ಸೊ ನಾಳೆ ನೋಡ್ಬೇಕು ಸ್ಟ್ರಗಲ್ ಮಾಡ್ತಾರಲ್ಲ ಅಂದ್ರೆ ಕಿತ್ತು ಹೊಡಿತಾರ ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ IPL ಗಳಲ್ಲಿ ತೆಗೆದು ನೋಡಿದ ಸ್ಟಾಟ್ಸ್ ಅಂದ್ರೆ ಸಖತ್ತಾದ ಸ್ಟಾಟ್ಸ್ ಅನ್ನ ಹೊಂದಿದ್ದಾರೆ. ಇನ್ನ ಸೌತ್ ಆಫ್ರಿಕಾದ ಟಾಪ್ ನಾಚ್ ಬೌಲರ್ ಲುಂಗಿ ಎಂಗಿಡಿ ಕಡೆ ಬರೋದಾದ್ರೆ ಈ ಸೀರೀಸ್ ಅಲ್ಲಿ ಸುಮಾರು 12 ವಿಕೆಟ್ ಅನ್ನ ಎತ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಾಳೆ ಪಿಚ್ ಅಲ್ಲೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಪ್ಲೇಸರ್ಸ್ ಗೆ ಸ್ವಲ್ಪ ಹೆಲ್ಪ್ ಸಿಗೋದ್ರಿಂದ ಏನಾರ ಒಂದು ಕಮಲ್ ಅನ್ನ ಮಾಡಬಹುದು. ಅದಾದ್ಮೇಲೆ ಕಗಿಸೋ ರಬಾಡಾ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ನಾಳೆ ಮ್ಯಾಚ್ ಅಲ್ಲಿ ಡೆತ್ ಓವರ್ ಅಲ್ಲಿ ಒಳ್ಳೆ ವಿಕೆಟ್ಸ್ ಕೂಡ ಇವರಿಗೆ ಇಲ್ಲಿ ಬೀಳ್ಬಹುದು. ಇನ್ನ ನ್ಯೂಜಿಲೆಂಡ್ ಪ್ಲೇಯರ್ಸ್ ಕಡೆ ಬರೋದ್ರೆ ಮಿಚೆಲ್ ಸ್ಯಾಟ್ನರ್ ಇದೇ ಪಿಚ್ ಅಲ್ಲಿ ಇಂಡಿಯಾದ ಅಗೇನ್ಸ್ಟ್ 4 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾನೆ. ನೆನ್ಪಿರ್ಲಿ ನಾಳೆ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು. ಏನಕ್ಕೆ ಅಂದ್ರೆ ಮಿಡಲ್ ಓವರ್ಸ್ ಅಲ್ಲಿ ಮಿಚೆಲ್ ಸ್ಯಾಂಟನರ್ ಎತ್ಕೊಂಡ್ ಬಂದ್ಬಿಟ್ರು ಅಂದ್ರೆ ವಿಕೆಟ್ ತೆಗೆಯೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮತ್ತೆ ರಚಿನ್ ರವೀಂದ್ರ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಮತ್ತೆ ಈ ಟೂರ್ ನಲ್ಲಿ ಒಳ್ಳೆ ವಿಕೆಟ್ಸ್ ಅನ್ನ ಕೂಡ ತಗೊಂಡಿದ್ದಾರೆ. ಸುಮಾರು 9 ವಿಕೆಟ್ ಅನ್ನ ಕೂಡ ತೆಗೆದಿರುವಂತದ್ದು. ಅದಾದ್ಮೇಲೆ ಇಂಥ ಪಿಚ್ ಅವ್ರಿಗೆ ಸಿಕ್ತು ಅಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಸೊ ನಾಳೆ ಮ್ಯಾಚ್ ಕೂಡ ಅಷ್ಟೇ ಇವರು ಒಬ್ರು ಕಾಸ್ಟ್ಲಿ ಆಗ್ಬೋದು. ಮತ್ತೆ ಗ್ಲೇನ್ ಫಿಲಿಪ್ಸ್ ಮತ್ತೆ ಟೀಮ್ ಸಿಫರ್ಟ್ ಕೂಡ ಅಷ್ಟೇ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು. ಈ ನಾಳೆ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಅನ್ನ ಮಾಡ್ತಾರೆ ಅಂತ. ಇನ್ನ ನೀವೆಲ್ಲ ಕೇಳ್ಬೋದು ಎರಡು ಟೀಮ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಇದೆ, ನಾಳೆ ಯಾವ ಟೀಮ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಈಗ ರೀಸೆಂಟ್ ಸ್ಟಾಟ್ಸ್ ಅನ್ನ ಈಗ ನೋಡಿದ್ವಿ, ನೀವು ತಿಳ್ಕೊಂಡಲ್ಲ, ಅದನ್ನ ನೋಡ್ಕೋದ್ವಿ ಅಂದ್ರೆ ಸೌತ್ ಆಫ್ರಿಕಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ. ಏನಕ್ಕೆ ಅಂದ್ರೆ ಈ ಟೂರ್ನಲ್ಲಿ ಒಂದೇ ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿಲ್ಲ. ಮತ್ತೆ ನ್ಯೂಜಿಲೆಂಡ್ ಅವರು ಇದರಲ್ಲಿ ಕ್ವಾಲಿಫೈ ಆಗಿಂತ ಮುಂಚೆ ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಅವ್ರು ಬಂದಿರೋದಾಗ ನೆಟ್ ರನ್ ರೇಟ್ ಮೇಲೆ. ಸೊ ಹಾಗಾಗಿ ಇಲ್ಲಿ ಸೌತ್ ಆಫ್ರಿಕಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅದಾದ್ಮೇಲೆ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು ಸೌತ್ ಆಫ್ರಿಕಾ ಕಡೆ. ಮಕ್ರಮ್, ಡಿಕಾಕೋ, ಅದಾದ್ಮೇಲೆ ಮಿಲ್ಲರ್, ರಿಕ್ಲೆಂಟನ್, ಡಿ ಬ್ರೇವಿಸ್, ಬೇಬಿ ಎಬಿ ಅಂತಾನೆ ಕರೀತಾರೆ. ಸೊ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು ಸೌತ್ ಆಫ್ರಿಕಾ ಕಡೆ. ಆಕ್ಚುಲಿ ನ್ಯೂಜಿಲೆಂಡ್ ನ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ವಿ ಅಂದ್ರೆ ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ ಅದು ಫಿನ್ ಅಲ್ಲೇನು ರಚಿನ್ ರವೀಂದ್ರ, ಅದಾದ್ಮೇಲೆ ಇನ್ನೊಬ್ಬ ಯಾರೋ ಬರ್ತಾನಪ್ಪ ಅವನು ಗ್ಲೀನ್ ಫಿಲಿಪ್ಸ್. ಸೊ ಇವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಕೂಡ ಆಗಿರೋದು. ಅದ್ ಬಿಟ್ರೆ ಯಾರು ಕೂಡ ಅಂತ ಸ್ಟ್ರಾಂಗ್ ಪರ್ಫಾರ್ಮರ್ ನಂಗೆ ಇಲ್ಲಿ ಕಾಣಿಸ್ತಾ ಇಲ್ಲ ನ್ಯೂಜಿಲೆಂಡ್ ಕಡೆಯಿಂದ. ಅದಾದ್ಮೇಲೆ ಡಾರ್ಲಿ ಮಿಚೆಲ್ ಅಂತೂ ಈ T20 ವರ್ಲ್ಡ್ ಕಪ್ ಅಲ್ಲಿ ಅಷ್ಟು ಫಾರ್ಮ್ ಅನ್ನ ಕೂಡ ತೋರಿಸ್ತಾ ಇಲ್ಲ. ಹಾಗಾಗಿ ಕಂಪ್ಲೀಟ್ ನಲ್ಲಿ ಡಿಪೆಂಡ್ ಆಗಿರೋದು ರಚಿನ್ ರವೀಂದ್ರ, ಟೀಮ್ ಸೆಫರ್ಟ್ ಇವ್ರ ಮೇಲೆ ಡಿಪೆಂಡ್ ಕೂಡ ಆಗಿದೆ. ಅದಾದ್ಮೇಲೆ ಸೌತ್ ಆಫ್ರಿಕಾ ಕಡೆ ಇಬ್ರು ಸ್ಟ್ರಾಂಗ್ ಬೌಲರ್ಸ್ ಕೂಡ ಇದಾರೆ. ಯಾರು ರಬಾಡ್ ಆಗಿರ್ಬೋದು, ಲುಂಗಿ, ಯಾವುದೇ ಪಾರ್ಟ್ನರ್ಶಿಪ್ ಅನ್ನ ಮುರ್ದಾಕೋ ಕೆಪಾಸಿಟಿ ಇಬ್ರಿಗೆ ಕೂಡ ಇದೆ. ಮತ್ತೆ ನಾಳೆ ಸ್ವಲ್ಪ ಸ್ಟಾರ್ಟಿಂಗ್ ಪೇಸರ್ಸ್ ಗೆ ಹೆಲ್ಪ್ ಸಿಗೋದ್ರಿಂದ ಒಂದು ಕಮಾಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಕೂಡ ಇದೆ. ಸ್ಯಾಂಟ್ನರ್, ಈಶ್ ಸೋದಿ ಇಬ್ರು ಒಳ್ಳೆ ಟಾಪ್ ನಾಚ್ ಸ್ಪಿನ್ನರ್ಸ್ ಕೂಡ ಆಗಿದ್ದಾರೆ. ಮಿಡಲ್ ಓವರ್ಸ್ ಅಲ್ಲಿ ಇವರಿಗೆ ವಿಕೆಟ್ ಕೂಡ ಸಿಗಬಹುದು. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನಾಳೆ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿನ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಏನಾದ್ರು ಟಾಸ್ ಅನ್ನ ವಿನ್ ಆಗಿ ಸೌತ್ ಆಫ್ರಿಕಾದವರು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲಿ ಸೌತ್ ಆಫ್ರಿಕಲ್ಲಿ ಈಸಿಗೆ ವಿನ್ ಕೂಡ ಆಗುತ್ತೆ. ಮತ್ತೆ ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿದ್ರು ಕೂಡ ಅಷ್ಟೇ ಆಲ್ಮೋಸ್ಟ್ ಒಳ್ಳೆ ಟಾರ್ಗೆಟ್ ಅನ್ನ ಸೆಟ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಕೂಡ ಸೌತ್ ಆಫ್ರಿಕಾದವರಿಗೆ ಇದೆ. ಏನಾಗುತ್ತೆ ಅಂತ ಕಾದ್ ನೋಡಬೇಕು. ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.